ನಮ್ಮ ಹಿಂದಿನ ಎಪಿಸೋಡಲ್ಲಿ ನಮ್ಮ ಹೀರೋ ಅಭಿ ಅವನು ಭಾಳ ಸಂಗತಿ ಆಗಬೇಕು ಅಂತ ಅಂದ್ಕೊಂಡಿದ್ದವಳು ಇನ್ಯಾರನ್ನೂ ಮದುವೆ ಆಗ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಫುಲ್ ಫೀಲಿಂಗಲ್ಲಿ ಕೂತಿದ್ದಾನೆ. ಆವಾಗಲೇ ನಮ್ಮ ಮದುವೆ ಗಂಡು ಹೆಗಲ ಮೇಲೆ ಕೈ ಇಟ್ಟು, ಸರ್ ಆ ಕಡೆ ಏನು ನೋಡ್ತಾ ಇದ್ದೀರಾ, ಈ ಕಡೆ ನೋಡಿ, ನಮ್ಮ ಹುಡುಗಿ ಬಂದ್ಲು. ತಿರುಗಿ ನೋಡಿದ್ರೆ ಬೇರೆ ಹುಡುಗಿ. ಇವನಿಗೆ ಅನುಮಾನ, ಆ ಮೆಟ್ರೋದಲ್ಲಿ ನೋಡಿದ ಹುಡುಗಿ ಇವನ ಕಡೆ ಯಾಕೆ ನಡ್ಕೊಂಬರ್ತಾ ಇದ್ಲು? ಅವಳನ್ನ ನೋಡಿದಾಗಲ್ಲ ಇವನಿಗೆ ನಾನು ಅವಳನ್ನೆಲ್ಲೋ ನೋಡಿದ್ದೀನಿ ಅನ್ನೋ ಭಾವನೆ ಯಾಕೆ ಬರ್ತಾ ಇದೆ? ಇದೆಲ್ಲದರ ನಡುವೆ ಬಂದಿರೋ ಕೆಲಸ ಮುಗಿಸೋಣ ಅಂತ ಗಂಡು ಹೆಣ್ಣನ್ನು ನಿಲ್ಲಿಸಿ ಫೋಟೋಶೂಟ್ ಶುರು ಮಾಡ್ತಾನೆ. ಫೋಟೋಶೂಟೆಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಒಂದು 3-4 ಗಂಟೆ ಆಗಿರುತ್ತೆ. ಆಗಲೇ ಇವನ ತಲೆಗೊಂದು ಪ್ರಶ್ನೆ ಬರುತ್ತೆ, ಇವರಿಗೆ ನನ್ನ ಪರಿಚಯ ಹೇಗೆ? ಹುಡುಗನ ಕಡೆ ತಿರುಗ್ತಾನೆ. ಸರ್ ಎಲ್ಲ ಓಕೆ, ಆದರೆ ನಿಮಗೆ ನನ್ನ ನಂಬರ್ ಯಾರು ಕೊಟ್ಟರು? ಓ, ನಿಮ್ಮ ನಂಬರಾ? ನಮ್ಮ ಹುಡುಗಿಯವ್ರ ತಂಗಿ ನಿಮ್ಮ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಅಂತೆ, ಅವರೇ ಕೊಟ್ಟಿದ್ದು. ಆಗಲೇ ಬಿಳಿ ಚೂಡಿದಾರ ಹಾಕೊಂಡಿದ್ದ ಹುಡುಗಿ ಇವನ ಎದುರುಗಡೆ ಮತ್ತೆ ಪ್ರತ್ಯಕ್ಷ ಆಗ್ತಾಳೆ. ನೀವಾ? ಹಾಂ, ನಾನೇ. ಬೆಳಗ್ಗೆ ಮೆಟ್ರೋದಲ್ಲಿ ದೇವಸ್ಥಾನದಲ್ಲಿ ನೋಡಿದ್ದು ನಾನೇ. ನಿಮ್ಗೇನು ಮಾತು ಬರಲ್ವಾ? ಸ್ಮೈಲಲ್ಲಿ ಎಲ್ಲ ಮುಗಿಸ್ತಿರಲ್ಲ. ಬಾವಾ, ಇವರು ಕಾಲೇಜಲ್ಲೂ ಹೀಗೆ. ಇವ್ರ ಹಿಂದೆ ಎಷ್ಟು ಹುಡುಗಿರು ಬಿದ್ದರೂ ಇವ್ರು ಮಾತ್ರ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಮರ, ಒಣಗೋಗಿರೋ ಎಲೆ ಇದ್ರದ್ದೇ ಪಿಕ್ಚರ್ ತಗೊಂಡು ಕೂತ್ಕೋತಿದ್ರು. ಇಷ್ಟಾದಮೇಲೆ ಪರಿಚಯ ಆಗುತ್ತೆ. ಪರಿಚಯ ಆದಮೇಲೆ ಕೇಳಬೇಕಾ? ದಿನ ಮೆಸೇಜು, ಕಾಲು ಎಲ್ಲ ಶುರು. ಹಾಗೆ ಒಂದಿನ ಕಾಲಲ್ಲಿ ಮಾತಾಡುವಾಗ ನಮ್ಮ ಹೀರೋಯಿನ್ ಕೇಳ್ತಾಳೆ, ಕಾಲೇಜಲ್ಲಿ ಒಂದು ಹುಡುಗಿ ನಿಮ್ಮ ಹಿಂದೆ ಬಿದ್ದಿದ್ಲಂತೆ, ದಿನ ನಿಮಗೆ ಪತ್ರ ಬರೀತಿದ್ಲಂತೆ, ನಿಜಾನಾ? ಹೌದು, ಒಂದು ಹುಡುಗಿ ನನ್ನ ಹಿಂದೆ ಇದ್ದಿದ್ದು ನಿಜ. ಅವಳು ದಿನ ನಂಗೆ ಕವಿತೆನೂ ಬರಿತಾ ಇದ್ಲು. ಆದರೆ ನಾನು ಯಾವತ್ತೂ ಅವಳ ಮುಖನೇ ನೋಡಿಲ್ಲ. ಕಾಲೇಜ್ ಮುಗಿದ್ಮೇಲಂತೂ ಅದ್ರ ಯೋಚನೆನೂ ಇರಲಿಲ್ಲ. ಆದರೆ ರೀಸೆಂಟಾಗಿ ಒಂದು ಇನ್ಸ್ಟಾ ಪೇಜಲ್ಲಿ ಕಾಲೇಜಲ್ಲಿ ಅವಳು ನನಗೆ ಬರಿತಾ ಇದ್ದಿದ್ದೆಲ್ಲ ಕವಿತೆಗಳನ್ನ ಪೋಸ್ಟ್ ಮಾಡಿದ್ಲು. ಹೌದಾ? ಅಕೌಂಟ್ ಐ ಡಿ ಏನು? ನಿಮ್ಗಿಷ್ಟ ಇದ್ರೆ ಮಾತ್ರ ಹೇಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಅಯ್ಯೋ, ಅದರಲ್ಲೇನಿದೆ, ಹೇಳ್ತೀನಿ ತಗೊಳ್ಳಿ. ವಿಸ್ಮಿತ ಸಂಚಾರಿ. ಹೌದು, ನಿಮ್ಗೆ ಯಾವತ್ತೂ ಅವಳ ಮುಖ ನೋಡಬೇಕು ಅಂತ ಅನಿಸ್ಲಿಲ್ವಾ? ಇಲ್ಲ ಕವಿತೆನೇ ಸಾಕು ಅಂತ ಸುಮ್ಮನಾಗ್ಬಿಟ್ರಾ? ಮುಖ ನೋಡಬೇಕು ಅಂತ ಸುಮಾರು ಬಾರಿ ಅನಿಸಿದೆ, ಆದರೆ ಯಾಕೋ ಕೇಳೋಕೆ ಧೈರ್ಯ ಬರಲಿಲ್ಲ ಅಷ್ಟೆ. ನೀವು ಹುಡುಗರೆಲ್ಲ ಯಾಕೆ ಹಿಂಗೆ? ಪ್ರೀತಿನ ಯಾಕೆ ವ್ಯಕ್ತಪಡಿಸಲ್ಲ? ಪ್ರೀತಿ ಹೇಳಿ ಅಂದರೆ ಸ್ನೇಹ ಕಳ್ಕೊಂಡು ಬಿಡ್ತೀವಿ ಅಂತ ಭಯ ಪಡ್ತೀರ. ಅದೇ ಅವಳು ಇನ್ಯಾರನ್ನೋ ಮದುವೆ ಆಗಿ ಹೋಗ್ಬಿಟ್ರೆ ಗಡ್ಡ ಬಿಟ್ಕೊಂಡು ಅಳ್ತೀರ. ಇಷ್ಟ ಆದಮೇಲೆ ಪ್ರೀತಿ ಹೇಳ್ಕೋಬೇಕು. ಅದೇ ನಮ್ಮ ಭಾವನ್ ನೋಡಿ, ಅಕ್ಕನ ಕಂಡು ಇಷ್ಟಪಟ್ಟರು, ಮನೇಲಿ ಒಪ್ಸಿದ್ರು, 2 ವಾರದಲ್ಲೇ ಮದುವೆ. ಇಷ್ಟೇ ರೀ, ಸಿಂಪಲ್. ಹೋ, ಹಾಗಂತೀರಾ? ಇದೊಂದು ಕೆಲಸ ಮುಗಿಸಿ ಇನ್ಸ್ಟಾಲೇ ಆ ಹುಡುಗಿಗೆ ನನ್ನ ಪ್ರೀತಿ ವಿಷಯ ಹೇಳ್ಬಿಡ್ತೀನಿ. ಅಂತೂ ಇಂತೂ ನಮ್ಮ ಹುಡುಗ ಪ್ರೀತಿ ವಿಷಯ ಹೇಳೋದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಹೀಗೆ ನೋಡ್ತಾ ಮಾತಾಡ್ತಾ 1 ವಾರ ಕಳೆದೇ ಹೋಗುತ್ತೆ. ಮದುವೆ ಇರೋದು ಬೇರೆ ಮರವಂತೆ ಬೀಚ್ ಹತ್ರ. ಒಂದು ಕಡೆ ಫೋಟೋಶೂಟ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಟೆನ್ಷನ್, ಇನ್ನೊಂದು ಕಡೆ ಪ್ರೀತಿನ ಹೇಳೋ ಭಯ. ಇದಾದಮೇಲೆ ನಮ್ಮ ಹೀರೋ ಪ್ರೀತಿನ ವ್ಯಕ್ತಪಡಿಸ್ತಾನ, ಇಲ್ಲ ಅವನ ಪ್ರೀತಿ ಬೇರೆ ಯಾವ್ದಾರೋ ಹಾದಿ ಹಿಡಿಯುತ್ತಾ? ಏನಾಗ್ಬೋದು?